ಅಮ್ಮ, ಸುಮ್ಮನೆ ಹಠ ಮಾಡಬೇಡ. ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ನನ್ನ ಫ್ರೆಂಡ್ಸ್ ಮನೆಗೆ ಬಂದರೆ ನಿನ್ನನ್ನು ನೋಡಿ ಏನು ಅಂದ್ಕೊಳ್ಬೇಡ. ಯಾವಾಗಲೂ ಒಂದು ಹಳೆ ಕಾಲದ ಬಟ್ಟೆ ಹಾಕ್ಕೊಂಡು ಅಡುಗೆ ಮನೇಲಿ ಅವೇ ತೊಗೊಂಡಿರೋ ನಿನಗೆ ಮಾಡರ್ನ್ ಲೈಫ್ ಸೆಟ್ ಆಗಲ್ಲಮ್ಮ. ರಾಜೇಶನ ಧ್ವನಿ ಮಳೆಗಿಂತಲೂ ಜೋರಾಗಿ ಗುಡುಗ್ತಿತ್ತು. ನನ್ನ ಕೈಲಿದ್ದ ಒಂದು ಸಣ್ಣ ಬಟ್ಟೆ ಮೂಟೆಯನ್ನು ಅವನು ಅಕ್ಷರಶಃ ರಸ್ತೆಗೆ ಎಸೆದಿದ್ದ. ಅದರಲ್ಲಿ ಇದ್ದದ್ದು ಎರಡೇ ಸೀರೆ ಮತ್ತು ನನ್ನ ಗಂಡ ಸಾಯುವಾಗ ಕೊಟ್ಟಿದ್ದಂಥ ಒಂದು ಹಳೆಯ ಫೋಟೋ ಮಾತ್ರ. ರಾಜೇಶ್, ನಾನೇನು ನಿನ್ನ ಆಸ್ತಿ ಕೇಳ್ತಿಲ್ಲವಪ್ಪ. ಈ ಮನೆಯ ಒಂದು ಮೂಲೆಯಲ್ಲಿ ಬಿದ್ದಿರ್ತೀನಿ. ನಿಮ್ಮ ಅಡುಗೆ ಮಾಡ್ತೀನಿ, ಮನೇನ ಸ್ವಚ್ಛವಾಗಿಡ್ತೀನಿ. ದಯವಿಟ್ಟು ಈ ರಾತ್ರಿ ಹೊತ್ತು ಬೀದಿಗೆ ಹಾಕ್ಬೇಡ ಕಣೋ ಅಂತ ಕೈ ಮುಗಿದು ಬೇಡಿಕೊಂಡೆ. ಆದರೆ ಅವನ ಪಕ್ಕದಲ್ಲಿ ನಿಂತಿದ್ದ ಸೊಸೆ ಕಾವ್ಯ ಮುಖ ತಿರುಗಿಸ್ಕೊಂಡು ನಕ್ಕಳು. ನೋಡಿ ರಾಜೇಶ್, ಈ ಸೆಂಟಿಮೆಂಟ್ ಡ್ರಾಮಾ ನಮಗೆಲ್ಲ ಅಭ್ಯಾಸ ಆಗೋಗಿದೆ ಅಲ್ವಾ. ವಯಸ್ಸಾದ ಮೇಲೆ ಸುಮ್ಮನೆ ಒಂದು ಕಡೆ ಇರೋದು ಬಿಟ್ಟು ಅಡುಗೆ ಮನೆಯಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅಧಿಕಾರ ಮಾಡೋ ಇವರಿಗೆ ನಮಗೆ ನೆಮ್ಮದಿಯೇ ಇಲ್ಲ. ಇವರನ್ನು ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸಿಬಿಡಿ ಅಷ್ಟೆ. ರಾಜೇಶ್ ನನ್ನ ಕಣ್ಣುಗಳನ್ನು ನೋಡುವ ಧೈರ್ಯ ಮಾಡಲಿಲ್ಲ. ಅವನು ನನ್ನನ್ನು ಮಗನಂತೆ ಅಲ್ಲ, ಒಬ್ಬ ಹಳೆಯ ಕೆಲಸದವಳಂತೆ ನೋಡ್ತಾ ಇದ್ದ. ನೋಡಮ್ಮ, ಇವತ್ತಿನಿಂದ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನಿನಗೆ ವಯಸ್ಸಾಗಿದೆ ಅಲ್ವಾ, ನೀನು ನಮಗೆ ಇನ್ಮೇಲೆ ಯೂಸ್ ಆಗಲ್ಲ. ಸೊ ಇಲ್ಲಿಂದ ಹೊರಟು ಹೋಗು. ಬಾಗಿಲು ದಡಾರಡೆ ಮುಚ್ಚಿಕೊಳ್ಳುತ್ತೆ. ಆ ಶಬ್ದ ನನ್ನ ಕರುಳನ್ನೇ ಸೀಳಿದಂತಾಯಿತು. ಇವನಿಗಾಗಿಯೇ ನಾನು ಕೂಲಿ ನಾಲಿ ಮಾಡಿ ಹೊಟ್ಟೆಗಿಲ್ಲದಿದ್ದರೂ ಅವನನ್ನು ಓದಿಸಿ ಅವನಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಇವತ್ತು ದೊಡ್ಡ ಬಂಗಲೆಯನ್ನು ಕಟ್ಟುವಂತೆ ಮಾಡಿದೆ. ಆದರೆ ಇಂದು ಅದೇ ಬಂಗಲೆಯ ಹೊಸ್ತಿಲು ನನಗೆ ಪರಕೀಯವಾಗಿ ಹೋಯಿತು. ನಡುಗುವ ಕೈಗಳಿಂದ ನನ್ನ ಮೂಟೆಯನ್ನು ಎತ್ಕೊಂಡೆ. ರಸ್ತೆಯಲ್ಲಿ ನೀರರಿತಾನೆ ಇತ್ತು. ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಹೊಟ್ಟೆಯಲ್ಲಿ ಹಸಿವಿತ್ತು. ಆದರೆ ಎದೆಯಲ್ಲಿ ಮಗ ಕೊಟ್ಟ ಆ ನೋವು ಎಲ್ಲವನ್ನ ಮೀರಿಸಿತ್ತು. ಭಗವಂತ, ನಾನು ಇವನಿಗೆ ಅಮ್ಮನಾಗಿ ಸೋತಿದ್ದೀನಿ, ಆದರೆ ಮನುಷ್ಯಳಾಗಿ ಸೋಲ್ಬಾರ್ದು. ವಯಸ್ಸಾಗಿದೆ ಅಂತ ನನ್ನನ್ನು ಹೊರಹಾಕಿದ್ದಾನಲ್ವಾ, ಇದೇ ವಯಸ್ಸಿನಲ್ಲಿ ನಾನು ಏನು ಅಂತ ಖಂಡಿತ ಇವನಿಗೆ ತೋರಿಸ್ತೀನಿ ಎಂದು ಅಂದು ಆ ಮಳೆಯಲ್ಲಿ ಶಪಥ ಮಾಡಿದೆ. ಬೀದಿ ದೀಪದ ಮಸುಕಾದ ಬೆಳಕಿನಲ್ಲಿ ನಾನು ನಡೆಯತೊಡಗಿದ್ದೆ. ನನ್ನ ಮುಂದೆ ಕತ್ತಲೆಯ ದಾರಿಯೂ ಇತ್ತು, ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕಿಚ್ಚು ಹತ್ಕೋತು. ಆ ಕಿಚ್ಚೆ ಮುಂದೆ ದೊಡ್ಡ ಸಾಮ್ರಾಜ್ಯವಾಗಲಿದೆ ಎಂದು ಆ ಕ್ಷಣ ರಾಜೇಶ್ಗೆ ತಿಳಿದೇ ಇರಲಿಲ್ಲ. ಮಳೆಯ ಆರ್ಭಟ ಕಡಿಮೆಯಾಗಿದ್ರೂ ನನ್ನ ಎದೆಯೊಳಗಿನ ಆಕ್ರೋಶದ ಮಳೆ ಮಾತ್ರ ನಿಂತಿರಲಿಲ್ಲ. ಅನಾಥವಾಗಿ ನಿಂತಿದ್ದ ನನಗೆ ಆಸರೆ ಸಿಕ್ಕಿದ್ದು ಒಂದು ಹಳೆಯ ಬಸ್ ನಿಲ್ದಾಣದ ಪಕ್ಕದ ಸಣ್ಣ ಶೆಡ್ನಲ್ಲಿ. ನನ್ನ ಬಳಿ ಇದ್ದದ್ದು ಕೇವಲ ₹100 ಮತ್ತು ಅಡುಗೆ ಮಾಡುವಂಥ ಅಸಾಧಾರಣ ಕಲೆ. ನನ್ನನ್ನು ಯಾರಿಗೂ ಉಪಯೋಗವಿಲ್ಲದವಳು ಎಂದು ಹೊರಹಾಕಿದೆಯಲ್ಲ ರಾಜೇಶ್, ಇದೇ ಕೈಗಳಿಂದ ನಾನು ನನ್ನ ಹಣೆಬರಹವನ್ನು ಬದಲಾಯಿಸಿಕೊಳ್ತೇನೆ ಎಂದು ಅಂದುಕೊಂಡಿದ್ದೆ. ಮರುದಿನ ಬೆಳಗ್ಗೆ ಅಳುತ್ತಾ ಕೂರುವ ಬದಲು ಹತ್ತಿರದ ಮಂಡಿಯಿಂದ ₹10ಗೆ ಒಂದಷ್ಟು ತರಕಾರಿ ಮತ್ತು ಒಂದು ಸ್ವಲ್ಪ ಹಿಟ್ಟನ್ನು ತಂದೆ. ರಸ್ತೆಯ ಬದಿಯಲ್ಲಿ 2 ಕಲ್ಲುಗಳನ್ನಿಟ್ಟು ಒಲೆ ಹೂಡಿದೆ. ನನ್ನ ಗಂಡ ನನಗೆ ಕಲಿಸಿದ್ದ ಆ ವಿಶಿಷ್ಟ ಮಸಾಲೆಯೊಂದಿಗೆ ನಾನು ತಯಾರಿಸಿದಂತಹ ಬಿಸಿ ಬಿಸಿಯಾದ ರುಚಿ ರುಚಿಯಾದ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯದ ವಾಸನೆ ಇಡೀ ರಸ್ತೆಯನ್ನೇ ಆವರಿಸ್ಬಿಡ್ತು. ಮೊದಲು ಒಬ್ಬ ಲಾರಿ ಚಾಲಕ ಬಂದು ಕೇಳಿದ, ಅಮ್ಮ, ಒಂದು ತಟ್ಟೆ ರೊಟ್ಟಿ ಎಷ್ಟಮ್ಮ ಅಂತ. ₹20 ಅಪ್ಪ ಎಂದೆ. ಆತ ರುಚಿ ನೋಡಿ ಕಣ್ಣರಳಿಸಿದ. ಇಂತಹ ರುಚಿಯನ್ನು ನಾನು ಎಲ್ಲೂ ನೋಡಿಲ್ಲಮ್ಮ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ನೀನಾಗಿರಬೇಕು ಎಂದು ಕೈ ಮುಗಿದು ಹೋಗ್ತಾನೆ. ಆ ದಿನ ಸಂಜೆಯ ಹೊತ್ತಿಗೆ ನನ್ನ ಬಳಿ ₹200 ಇತ್ತು. ದಿನ ಕಳೆದಂತೆ ನನ್ನ ರಸ್ತೆ ಬದಿಯ ಪುಟ್ಟ ಅಂಗಡಿಗೆ ಜನಸಾಗರವೇ ಬರತೊಡಗಿತ್ತು. IT ಕಂಪನಿಗಳಲ್ಲಿ ಕೆಲಸ ಮಾಡುವ ಹುಡುಗರು, ಗಾಡಿ ಚಾಲಕರು ಎಲ್ಲರ ಅಮ್ಮನ ಕೈ ರುಚಿ ಎಂದು ಸಾಲಾಗಿಯೇ ನಿಲ್ತಾ ಇದ್ರು. ನಾನು ಕೇವಲ ಅಡುಗೆಯನ್ನಷ್ಟೇ ಮಾಡ್ತಾ ಇರಲಿಲ್ಲ, ಅಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಮಗನಿಗೆ ಕೊಡಲಾಗದ ಪ್ರೀತಿಯನ್ನು ಉಣಬಡಿಸ್ತಾ ಇದ್ದೆ. ನನ್ನ ಸಣ್ಣ ಲಾಭದಿಂದಲೇ ನಾನು ಒಂದು ಸಣ್ಣ ಹೋಟೆಲ್ ಬಾಡಿಗೆಗೆ ಪಡೆದೆ. ಕೇವಲ 2 ವರ್ಷಗಳಲ್ಲಿ ಅದು ಒಂದು ದೊಡ್ಡ ರೆಸ್ಟೋರೆಂಟ್ ಆಗಿ ಬದಲಾಯಿತು. ನಾನು ಅಲ್ಲಿಗೆ ನನ್ನಂತಹದ್ದೇ ಪರಿಸ್ಥಿತಿಯಲ್ಲಿದ್ದ ಕೆಲಸವಿಲ್ಲದ 5 ಜನ ಬಡ ವಿಧವೆಯರನ್ನು ಕೆಲಸಕ್ಕೆ ಸೇರಿಸಿಕೊಂಡೆ. ಅವರಿಗೆ ನಾನು ಖಂಡಿತ ಅಮ್ಮನಾದೆ. ನಾನು ಕೇವಲ ಅಡುಗೆಯವಳಾಗಿ ಉಳಿಲಿಲ್ಲ, ನನ್ನ ಬ್ರ್ಯಾಂಡ್ ಹೆಸರನ್ನೇ ನೋಂದಾಯಿಸಿದೆ. ಶಾಂತಮ್ಮ ಫುಡ್ಸ್ ಎಂಬ ಪ್ಯಾಕ್ ಮಾಡಿದ ಮಸಾಲೆಗಳು ಮತ್ತು ತಿಂಡಿಗಳು ವಿದೇಶಗಳಿಗೂ ಕೂಡ ರಫ್ತಾಗಲು ಶುರುವಾಗ್ತವೆ. ಹರಿದ ಸೀರೆಯುಟ್ಟು ಬೀದಿಗೆ ಬಿದ್ದಿದ್ದವಳು ಇಂದು ರೇಷ್ಮೆ ಸೀರೆಯುಟ್ಟು ದೊಡ್ಡ ಉದ್ಯಮಿಯಾಗಿ ಬೆಳೆದು ನಿಂತಿದ್ದೆ. ನನ್ನ ಕಣ್ಣೆದುರೇ ಈಗಲೂ ಕೂಡ ರಾಜೇಶ್ ನನ್ನ ಹೊರಹಾಕಿದಂತಹ ದೃಶ್ಯ ಮಾಸ್ತಿ ಇತ್ತು. ಆದರೆ ಈಗ ನನ್ನಲ್ಲಿ ನೋವಿರಲಿಲ್ಲ, ಬದಲಾಗಿ ಗೆದ್ದವಳ ಆತ್ಮವಿಶ್ವಾಸವಾಗಿತ್ತು. ಒಂದಿನ ಪತ್ರಿಕೆಯಲ್ಲಿ ಒಂದು ಸುದ್ದಿ ಓದಿದೆ, ರಾಜೇಶ್ ಇಂಡಸ್ಟ್ರೀಸ್ ದಿವಾಳಿ, ಬ್ಯಾಂಕ್ನಿಂದ ಜಪ್ತಿಗೆ ಸಿದ್ಧತೆ. ನನ್ನ ತುಟಿಗಳ ಮೇಲೆ ಒಂದು ನಿಗೂಢ ನಗು ಮೂಡಿತು. ಇದು ನನ್ನ ಮಗನ ಸೋಲಲ್ಲ, ಅವನ ಅಹಂಕಾರಕ್ಕೆ ಕಾಲ ಕೊಟ್ಟ ಉತ್ತರ ಇರಬಹುದು. ನನ್ನ PAಯನ್ನು ಕರೆದು ಹೇಳಿದೆ, ಆ ಕಂಪನಿಯನ್ನು ಎಷ್ಟು ಕೋಟಿ ಕೊಟ್ಟಾದರೂ ನಾನು ಕೊಳ್ಳಬೇಕು, ತಯಾರಿ ನಡೆಸ್ಕೊಳ್ಳಿ. ನಗರದ ಹೃದಯ ಭಾಗದಲ್ಲಿರುವಂತಹ ಎತ್ತರದ ಕಟ್ಟಡದ ಮೇಲೆ ಈಗ ಶಾಂತಮ್ಮ ಕಾರ್ಪೊರೇಟ್ ಗ್ರೂಪ್ ಎಂಬ ಬೋರ್ಡ್ ರಾರಾಜಿಸುತ್ತಿತ್ತು. 5 ವರ್ಷಗಳ ಹಿಂದೆ ಬೀದಿಗೆ ಬಿದ್ದಿದ್ದ ಅನಾಥ ಹೆಣ್ಣುಮಗಳು ಇಂದು 100 ಕೋಟಿ ಒಡೆಯಳು.
ಆದರೆ ನನ್ನ ಮನಸ್ಸಿನಲ್ಲಿ ಆವರಿಸಿದ ಹಠ ಮಾತ್ರ ಇನ್ನೂ ಹಸುರಾಗಿಯೇ ಇತ್ತು. ಮೇಡಮ್, ರಾಜೇಶ್ ಇಂಡಸ್ಟ್ರೀಸ್ನ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಅವರು ಬ್ಯಾಂಕ್ನಿಂದ ಪಡೆದಂಥ ಸಾಲವನ್ನು ತೀರಿಸಲಾಗದೆ ಹರಾಜಿನ ಹಂತಕ್ಕೆ ತಲುಪಿಬಿಟ್ಟಿದ್ದಾರೆ. ಈಗ ಕಂಪನಿಯನ್ನು ಖರೀದಿಸಲು ಇದು ಸರಿಯಾದ ಸಮಯ. ನನ್ನ ಸೆಕ್ರೆಟರಿ ಫೈಲ್ ತೋರಿಸುತ್ತಾ ವಿವರಿಸಿದ್ಲು. ನಾನು ಆ ಫೈಲನ್ನು ಕೈಗೆತ್ತಿಕೊಂಡು ಅದರಲ್ಲಿ ರಾಜೇಶ್ನ ಫೋಟೋ ಇತ್ತು. ಅವನು ಎಷ್ಟು ದಣಿದಿದ್ದ ಅಂತ ಹೇಳಿಬಿಟ್ರೆ, ಅವನ ಮುಖದಲ್ಲಿ ಮೊದಲಿದ್ದಂತಹ ಆ ಶ್ರೀಮಂತಿಕೆಯ ಅಮಲು, ಮಂದಹಾಸ ಕಾಣ್ತಾನೆ ಇಲ್ಲ, ಮಾಯವಾಗಿ ಹೋಗಿದೆ. ಪತ್ನಿ ಕಾವ್ಯಾಳ ವಿಲಾಸಿ ಜೀವನ, ತಪ್ಪು ಹೂಡಿಕೆಗಳು ಅವನನ್ನು ಈ ಸ್ಥಿತಿಗೆ ತಂದಿದ್ವು. ನಾಳೆ ಬೆಳಗ್ಗೆ ನಡೆಯುವಂತಹ ಹರಾಜಿನಲ್ಲಿ ನಾನೇ ನೇರವಾಗಿ ಭಾಗವಹಿಸ್ತೇನೆ. ಆದರೆ ನನ್ನ ಹೆಸರು ಅಲ್ಲಿ ಬಹಿರಂಗವಾಗಬಾರದು. ನಾವು ಒಂದು ಬೇನಾಮಿ ಕಂಪನಿಯ ಹೆಸರಿನಲ್ಲಿ ಇದನ್ನು ಖರೀದಿಸಬೇಕು ಎಂದು ಆದೇಶಿಸಿದೆ. ಮರುದಿನ ಹರಾಜಿನ ಪ್ರಕ್ರಿಯೆ ಶುರುವಾಯಿತು. ರಾಜೇಶ್ ತನ್ನ ಕಂಪನಿಯ ಉಳಿವಿಕೆಗಾಗಿ ಅಲ್ಲಿಗೆ ಬಂದಿದ್ದ. ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತಿದ್ದ, ದಯವಿಟ್ಟು ಈ ಕಂಪನಿಯನ್ನು ಉಳಿಸ್ಕೊಡಿ, ಇದು ನನ್ನ ತಂದೆಯ ಕನಸು ಎಂದು ಗೋಗರಿತಿದ್ದ. ಇದನ್ನು ನೋಡಿ ನನಗೆ ನಗು ಬಂತು. ತಂದೆಯ ಕನಸಿನ ಬಗ್ಗೆ ಮಾತನಾಡುವವನಿಗೆ ಅದನ್ನು ಸಾಗಿಸಲು ಹಗಲಿರುಳು ದುಡಿದ ತಾಯಿಯ ಬೆಲೆ ಮಾತ್ರ ತಿಳಿಲೇ ಇಲ್ಲ. ನನ್ನ ಪರವಾಗಿ ಹರಾಜಿನಲ್ಲಿ ಭಾಗವಹಿಸಿದ ಪ್ರತಿನಿಧಿ ಅಂತಿಮವಾಗಿ 50 ಕೋಟಿ ರೂಪಾಯಿಗಳಿಗೆ ಆ ಕಂಪನಿಯನ್ನು ಗೆದ್ದುಕೊಂಡ್ರು. ರಾಜೇಶ್ ತಲೆ ಮೇಲೆ ಕೈ ಹೊತ್ತು ಕುಳಿತ. ಅವನ ಸರ್ವಸ್ವ ಈಗ ಇನ್ನೊಬ್ಬರ ಪಾಲಾಗಿತ್ತು. ಆ ಸಂಜೆ ರಾಜೇಶ್ ತನ್ನ ಆಫೀಸ್ನಿಂದ ತನ್ನ ಕೊನೆಯ ವಸ್ತುಗಳನ್ನು ಪ್ಯಾಕ್ ಮಾಡ್ತಿದ್ದಾಗ ನಾನು ಅಲ್ಲಿಗೆ ಹೋದೆ. ಕಾರ್ನಿಂದ ಇಳಿದಾಗ ನನ್ನ ರೇಷ್ಮೆ ಸೀರೆಯ ಫರ್ಬು ಕಾಲಿಗೆ ಸದ್ದು ಇಡೀ ಆಫೀಸಿನ ಕಾರಿಡಾರ್ನಲ್ಲಿ ಪ್ರತಿಧ್ವನಿಸಿತು. ರಾಜೇಶ್ ನನ್ನನ್ನು ನೋಡಿಯೂ ಗುರುತಿಸಲಿಲ್ಲ. ಅವನಿಗೆ ನಾನು ಸತ್ತಿದ್ದೀನಿ ಅಥವಾ ಯಾವುದೋ ವೃದ್ಧಾಶ್ರಮದಲ್ಲಿ ಬಿದ್ದಿದ್ದೀನಿ ಎಂಬ ನಂಬಿಕೆ ಕೂಡ ಇತ್ತು. ಯಾರು ನೀವು? ಈ ಕಂಪನಿಯ ಹೊಸ ಮಾಲೀಕರನ್ನು ಭೇಟಿ ಮಾಡಬೇಕಿತ್ತು ಎಂದ ರಾಜೇಶ್ ತುಂಬ ವಿನಯದಿಂದ. ನಾನು ನನ್ನ ಕೂಲಿಂಗ್ ಗ್ಲಾಸನ್ನು ತೆಗೆದು ಅವನ ಕಣ್ಣುಗಳನ್ನು ನೇರವಾಗಿ ನೋಡಿದೆ. ಹೊಸ ಮಾಲೀಕರು ನಿನ್ನ ಎದುರಿಗೆ ಇದ್ದಾರೆ ರಾಜೇಶ್. ಅವನ ಕೈಯಲ್ಲಿದ್ದ ಫೈಲ್ ಕೆಳಗೆ ಬಿತ್ತು. ಅವನ ಬಾಯಿ ಮಾತೇ ಹೊರಡಲಿಲ್ಲ. ಅಮ್ಮ, ನೀವಾ? ಇದು ಹೇಗೆ ಸಾಧ್ಯ ಆಯಿತು? ನಾನು ಅವನ ಕುರ್ಚಿಯ ಮೇಲೆ ಕುಳಿತುಕೊಂಡು ಹೇಳಿದೆ. ನೀನು ಹೇಳಿದೆಯಲ್ಲ ರಾಜೇಶ್, ಈ ವಯಸ್ಸಾದ ತಾಯಿ ನಿನಗೆ ಯೂಸ್ ಇಲ್ಲ ಅಂತ. ಆದರೆ ನೀನು ಬೀದಿಗೆ ಎಸ್ತ ಆ ತಾಯಿ ಇವತ್ತು ನಿನ್ನನ್ನು ಬೀದಿಗೆ ತಂದಿದ್ದಾಳೆ. ನೀನು ಕಳೆದುಕೊಂಡ ಆ ಸಾಮ್ರಾಜ್ಯವನ್ನು ಕಟ್ಟಿದ್ದು ನಾನೇ. ರಾಜೇಶ್ನ ಕಾಲುಗಳು ಆ ಕ್ಷಣ ನಡುಗಿದವು. ಅವನ ಅಹಂಕಾರದ ಶಿಖರ ಆ ಕ್ಷಣ ಪುಡಿಪುಡಿಯಾಯಿತು. ನಾನು ಕಂಪನಿಯನ್ನು ಕೊಂಡುಕೊಂಡ ಸತ್ಯ ತಿಳಿದ ತಕ್ಷಣ ರಾಜೇಶ್ಗೆ ಭೂಮಿ ಕುಸಿದಂಗಾಯಿತು. ಆದರೆ ಅವನೊಳಗಿನ ಸ್ವಾರ್ಥ ಇನ್ನೂ ಕೂಡ ಸತ್ತಿರಲಿಲ್ಲ. ಮರುದಿನ ಬೆಳಗ್ಗೆಯೇ ಅವನು ಮತ್ತು ಸೊಸೆ ಕಾವ್ಯ ನನ್ನ ಆಫೀಸಿನ ಮುಂದೆ ಬಂದು ನಿಂತಿದ್ರು. 5 ವರ್ಷಗಳ ಹಿಂದೆ ನನ್ನನ್ನು ಮಳೆಯಲ್ಲಿ ಹೊರಹಾಕಿದಾಗ ಇದ್ದ ಆ ದರ್ಪ ಅವರಲ್ಲಿ ಈಗಿರಲಿಲ್ಲ. ಬದಲಾಗಿ ನಾಟಕೀಯವಾದ ವಿನಯವಿತ್ತು. ಅಮ್ಮ, ನಮ್ಮನ್ನು ಕ್ಷಮಿಸಿಬಿಡು. ನಾವು ದಾರಿ ತಪ್ಪಿದ್ವಿ. ನೀನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೀಯ ಎಂದು ನಮಗೆ ಖಂಡಿತ ತಿಳಿದಿರಲಿಲ್ಲ. ನಿನ್ನ ರಕ್ತ ಅಲ್ವಾ ನಾನು. ನನ್ನನ್ನು ಹೀಗೆ ಬೀದಿಯಲ್ಲಿ ಬಿಡುವುದು ನಿನಗೆ ಸರಿ ಅನಿಸುತ್ತಾ ಎಂದು ರಾಜೇಶ್ ನನ್ನ ಕಾಲಿಗೆ ಬಿದ್ದು ಜೋರಾಗಿ ಅಳು ಶುರು ಮಾಡ್ತಾನೆ. ಕಾವ್ಯ ಕೂಡ ಮಿಸುಕಾಡುತ್ತಾ, ಹೌದು ಅತ್ತೆಯವರೇ, ನಾನೇ ರಾಜೇಶ್ ಅವರ ತಲೆ ಕೆಡಿಸಿದ್ದು. ಈಗ ನಮಗೆ ಬುದ್ಧಿ ಬಂದಿದೆ. ನಮ್ಮನ್ನು ಮತ್ತೆ ಮನೆಗೆ ಕರೆದುಕೊಂಡು ಹೋಗಿ, ನಾವು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಮೊಸಳೆ ಕಣ್ಣೀರನ್ನು ಸೋಸೋಕೆ ಶುರು ಮಾಡ್ತಾಳೆ. ನನಗೆ ಅವರ ನಾಟಕ ಚೆನ್ನಾಗಿ ಅರ್ಥವಾಗ್ತಿತ್ತು. ಅವರಿಗೆ ನನ್ನ ಮೇಲೆ ಪ್ರೀತಿ ಬಂದಿರಲಿಲ್ಲ, ಬದಲಾಗಿ ನನ್ನ ಆಸ್ತಿಯ ಮೇಲೆ ಕಣ್ಣು ಬಿದ್ದಿತ್ತಷ್ಟೆ. ಸರಿ ರಾಜೇಶ್, ಹೋಗ್ಲಿ ಬಿಡೋ, ನೀನು ನನ್ನ ಮಗ ಅಲ್ವಾ. ಕರುಳು ಅಂದ ಮೇಲೆ ಕೋಪ ಎಷ್ಟು ದಿನ ಇರುತ್ತೆ. ಇಂದಿನಿಂದ ನೀವು ನನ್ನ ಹೊಸ ಬಂಗಲೆಯಲ್ಲೇ ಖಂಡಿತ ಇರಬಹುದು ಅಂತ ಅಂದೆ. ರಾಜೇಶ್ ಮತ್ತು ಕಾವ್ಯ ಒಬ್ಬರನ್ನೊಬ್ಬರು ನೋಡಿ ಒಂದು ವಿಜಯದ ನಗು ಬೀರಿದ್ರು. ಮುದಿಯಮ್ಮೆ ಬಲೆಗೆ ಬಿತ್ತು ಎಂದು ಅವರು ಮನಸ್ಸಿನಲ್ಲೇ ಅಂದುಕೊಂಡಿರಬಹುದು. ನನಗೆ ತಿಳಿಯದ ವಿಷಯವೇನಲ್ಲ. ಅವರು ನನ್ನ ಬಂಗಲೆಗೆ ಬಂದ ಮೊದಲ ದಿನವೇ ಅವರ ಹಳೆಯ ಚಾಳಿ ಎನ್ನೋದು ಶುರು ಮಾಡ್ಕೊಳ್ತಾರೆ. ಮಗ ಆಫೀಸಿನ ಫೈಲುಗಳನ್ನು ಜಾಲಾಡಲು ಶುರು ಮಾಡಿದರೆ ಕಾವ್ಯ ಮನೆಯಲ್ಲಿದ್ದ ಚಿನ್ನಾಭರಣಗಳು, ಒಡವೆಗಳ ಮೇಲೆ ಒಂದು ಕಣ್ಣಿಟ್ಲು. ಅವರು ನನ್ನನ್ನು ಮತ್ತೆ ಅಡುಗೆ ಮನೆಗೆ ತಿಳಲು ಬಹಳ ಚೆನ್ನಾಗಿಯೇ ಪ್ಲ್ಯಾನ್ ಮಾಡಿದ್ರು. ಅಮ್ಮ, ಹೊರಗಿನ ಊಟ ನಮಗೆ ಹಾಗೆ ಬರಲ್ಲಮ್ಮ. ನೀನು ಅಡುಗೆ ಮಾಡಿದರೆ ನಮಗೆ ತುಂಬ ಇಷ್ಟ ಆಗುತ್ತಮ್ಮ. ನಿನ್ನ ಅಡುಗೆಯನ್ನು ನಾವು ಮಿಸ್ ಮಾಡ್ಕೊಳ್ತಿದ್ದೀವಿ. ಇನ್ಮೇಲೆ ನೀನು ರೆಸ್ಟ್ ಮಾಡು, ಅಡುಗೆ ಮನೆ ಮಾತ್ರ ನೋಡ್ಕೋ ಸಾಕು ಎಂದು ರಾಜೇಶ್ ಪ್ರೀತಿಯಿಂದಲೇ ವಿಷವನ್ನು ಉಣಿಸೋಕೆ ನೋಡ್ತಾ ಇದ್ದ. ಅವರ ಸಂಚು ಏನೆಂದರೆ ನನ್ನಿಂದ ಆಸ್ತಿಯ ಪೇಪರ್ಗಳಿಗೆ ಸಹಿ ಹಾಕಿಸ್ಕೊಳ್ಳೋದು ಮತ್ತು ನನ್ನನ್ನು ಮತ್ತೆ ಮೂಲೆಯಲ್ಲಿ ಕೂರಿಸ್ಬಿಡೋದು. ಒಂದು ರಾತ್ರಿ ಅವರು ರಹಸ್ಯವಾಗಿ ಮಾತಾಡ್ತಿದ್ದನ್ನು ನಾನು ಕೇಳಿಸ್ಕೊಂಡೆ. ರಾಜೇಶ್, ಹೇಗಾದರೂ ಮಾಡಿ ಇವಳಿಂದ ಈ ವಿಲ್ಗೆ ಸೈನ್ ಮಾಡಿಸ್ಕೊಂಡ್ಬಿಟ್ರೆ ಮುಗೀತು. ಆಮೇಲೆ ಇವಳನ್ನು ಯಾವುದಾದ್ರೂ ದೂರದ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡೋಣ. ಈ ಆಸ್ತಿ ಎಲ್ಲ ನಮಗೆ ಸಿಕ್ಬಿಡುತ್ತೆ ಅವಾಗ ಎಂದು ಕಾವ್ಯ ಹೇಳ್ತಾ ಇದ್ಲು. ರಾಜೇಶ್ ಕೂಡ ನಗುತ್ತಾ, ಚಿಂತೆ ಮಾಡಬೇಡ ಕಾವ್ಯ, ಅಮ್ಮನಿಗೆ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಖಂಡಿತ ಇದೆ. ಎಷ್ಟೇ ಆದರೂ ನಾನು ಅವಳ ಮಗ ಅಲ್ವಾ.
ನಾಳೆ ಬೆಳಗ್ಗೆ ಕೆಲಸ ಮಾಡಿ ಮುಗಿಸ್ಬಿಡೋಣ ಎಂದ. ನಾನು ಕತ್ತಲಲ್ಲಿ ನಿಂತು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ನಸುನಗುತ್ತಿದ್ದೆ. ಅವರಿಗೆ ಗೊತ್ತಿರಲಿಲ್ಲ ನಾನು 5 ವರ್ಷಗಳ ಹಿಂದೆ ಸೋತಿದ್ದೆ, ಆ ಶಾಂತಮ್ಮ ಅಲ್ಲ ಎಂದು. ನಾನು ಇಟ್ಟಿದ್ದ ಚಕ್ರವ್ಯೂಹ ಅವರಿಗೆ ಇನ್ನೂ ಅರ್ಥವೇ ಆಗ್ತಾ ಇಲ್ಲ. ಮರುದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಅಜಾರಕ್ಕೆ ಬೀಳ್ತಾ ಇದ್ದ ಹಾಗೆ ರಾಜೇಶ್ ಮತ್ತು ಕಾವ್ಯ ಕೈಯಲ್ಲಿ ಕೆಲವೊಂದಷ್ಟು ಪತ್ರಗಳನ್ನು ಹಿಡಿದು ನನ್ನ ಬಳಿ ಬರ್ತಾರೆ. ರಾಜೇಶ್ನ ಮುಖದಲ್ಲಿ ಕೃತಕವಾದ ಪ್ರೀತಿ ಎದ್ದು ಕಾಣ್ತಾ ಇದೆ. ಅಮ್ಮ, ನಿನಗೆ ಈಗ ವಯಸ್ಸಾಗಿದೆ, ಆಫೀಸಿನ ಟೆನ್ಷನ್ ತಗೊಳ್ಳೋದು ಬೇಡ. ಈ ಪೇಪರ್ಸ್ ಮೇಲೆ ಒಂದು ಸೈನ್ ಹಾಕ್ಬಿಡು. ಇನ್ಮೇಲೆ ನಾನೇ ಎಲ್ಲವನ್ನ ನೋಡ್ಕೊತೀನಿ. ನಿನಗೆ ಎಷ್ಟೇ ಆದರೂ ವಯಸ್ಸಾಗಿದೆ ಅಲ್ವಾ, ನೀನು ನೆಮ್ಮದಿಯಾಗಿ ದೇವರ ನಾಮಸ್ಮರಣೆ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಇರ್ಬೋದು ಎಂದು ಪೆನ್ನನ್ನು ತನ್ನ ಕೈಗಿಟ್ಟ. ನಾನು ಪೇಪರ್ಗಳನ್ನು ಒಮ್ಮೆ ನೋಡಿದೆ. ಅದು ನನ್ನ ಇಡೀ ಆಸ್ತಿಯನ್ನು ಅವನ ಹೆಸರಿಗೆ ವರ್ಗಾಯಿಸುವಂಥ ದಸ್ತಾವೇಜುಗಳಾಗಿದ್ವು. ನಾನು ನಗುತ್ತಲೇ ಸಹಿ ಹಾಕಿದೆ. ರಾಜೇಶ್ ಮತ್ತು ಕಾವ್ಯಾಳ ಕಣ್ಣುಗಳಲ್ಲಿ ವಿಜಯದ ಮಿಂಚು ಮೂಡ್ತು. ಸೈನ್ ಆಯಿತು ಅಮ್ಮ, ಇನ್ನು ಮುಂದೆ ನೀನು ಇಲ್ಲಿಂದ ಹೊರಡ್ಬೋದು. ಈ ಮನೆಯ ಮೇಲೆ ನಿನಗೆ ಯಾವುದೇ ಹಕ್ಕಿಲ್ಲ. ನಿನ್ನ ಬ್ಯಾಗ್ ಆಲ್ರೆಡಿ ಪ್ಯಾಕ್ ಆಗಿದೆ, ಕಾರು ನಿನಗೋಸ್ಕರ ಕಾಯ್ತಿದೆ ಎಂದು ರಾಜೇಶ್ ಏಕವಚನಕ್ಕೆ ಹಿಡಿದು ಅಟ್ಟಹಾಸದಿಂದ ತುಂಬ ಕೆಟ್ಟದಾಗಿ ನಕ್ಕ. ನಾನು ಆರಾಮವಾಗಿ ಕುರ್ಚಿಯಲ್ಲಿ ಕುಳಿತು ಕಾಪಿ ಹೀರಿದೆ. ರಾಜೇಶ್, ಪೇಪರ್ ಸರಿಯಾಗಿ ಓದಿದೆ, ಸಹಿ ಹಾಕೋ ಅಭ್ಯಾಸ ನಿನಗೆ ಇನ್ನೂ ಹೋಗಿಲ್ಲ ಅನ್ಸುತ್ತೆ. ಆ ಪೇಪರ್ಸ್ ಒಮ್ಮೆ ಸರಿಯಾಗಿ ಓದು ಎಂದೆ. ರಾಜೇಶ್ ಗಡಿಬಿಡಿಯಿಂದ ಪೇಪರ್ ಓದಿದ. ಅವನ ಮುಖ ಕಪ್ಪಾಯಿತು. ಅದರಲ್ಲಿ ಇದ್ದದ್ದು ಆಸ್ತಿ ವರ್ಗಾವಣೆ ಪತ್ರ ಅಲ್ಲ, ಬದಲಾಗಿ ಅವನು 5 ವರ್ಷಗಳ ಹಿಂದೆ ನನ್ನನ್ನು ಮನೆಯಿಂದ ಹೊರಹಾಕಿದಾಗ ಮಾಡಿದ ದೌರ್ಜನ್ಯದ ಒಪ್ಪಿಗೆ ಪತ್ರ. ಅವನು ಇತ್ತೀಚೆಗೆ ಆಫೀಸ್ನಲ್ಲಿ ಮಾಡಿದ ಹಣಕಾಸಿನ ವಂಚನೆಯ ದಾಖಲೆಗಳು. ಅಷ್ಟರಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳು ಮನೆಗೆ ಬಂದರು. ರಾಜೇಶ್ ವಂಚನೆ ಮತ್ತು ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯದ ಅಡಿಯಲ್ಲಿ ನಿಮ್ಮನ್ನು ಬಂಧಿಸ್ತಿದ್ದೇವೆ ಎಂದರು. ರಾಜೇಶ್ ಮತ್ತು ಕಾವ್ಯ ನಡುಗುತ್ತಾ ನನ್ನ ಕಾಲಿಗೆ ಬಿದ್ದರು. ಅಮ್ಮ, ಕ್ಷಮಿಸ್ಬಿಡು, ಇನ್ನೊಮ್ಮೆ ಹಿಂಗೆ ಮಾಡಲ್ಲ ಅಮ್ಮ. ನಾನು ಅವರನ್ನು ಸಂಪೂರ್ಣವಾಗಿ ದೂರ ತಳ್ಳಿದೆ. ರಾಜೇಶ್, ನಾನು ನಿನಗೆ ಅಮ್ಮನಾಗಿ ಕ್ಷಮಿಸಬಲ್ಲೆ, ಆದರೆ ಈ ಸಂಸ್ಥೆಯ ಮಾಲಕಿಯಾಗಿ ಕ್ಷಮಿಸೋಕೆ ಖಂಡಿತ ಸಾಧ್ಯವೇ ಇಲ್ಲ, ಯಾವತ್ತೂ ಇಲ್ಲ. ನೀನು ಹೇಳಿದೆಯಲ್ಲ, ವಯಸ್ಸಾದವರು ಯೂಸ್ಲೆಸ್ ಅಂತ. ಅದೇ ವಯಸ್ಸಾದ ತಾಯಿ ಇವತ್ತು ನಿನ್ನನ್ನು ಜೈಲಿಗೆ ಕಳಿಸ್ತಾ ಇದ್ದಾಳೆ. ಹೋಗು, ಅಲ್ಲಿ ಹೋದ ಮೇಲಾದರೂ ಮನುಷ್ಯತ್ವವನ್ನು ಕಲಿ, ಒಳ್ಳೆತನ ಕಲಿ. ಪೊಲೀಸರು ಅವರನ್ನು ಎಳೆದೊಯ್ದರು. ಅಂದು ನಾನು ಹೊರಬಿದ್ದೆ ಅದೇ ಮಳೆಯಲ್ಲಿ. ಇವರು ಇಂದು ಪೊಲೀಸ್ ಜೀಪಿನಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೆ. ನಾನು ಆ ದೊಡ್ಡ ಕಿಟಕಿಯ ಬಳಿ ಹೋಗಿ ನಿಂತು ಆಕಾಶದತ್ತ ನೋಡಿದೆ. ನನ್ನ ಹಳೆಯ ಆ ರೊಟ್ಟಿ ಅಂಗಡಿಯಿಂದ ಶುರುವಾದಂತಹ ಈ ಪಯಣ ಇಂದು ಒಂದು ದೊಡ್ಡ ಶಿಖರಕ್ಕೆ ಮುಟ್ಟಿತ್ತು. ನಾನು ಈಗ ಕೇವಲ ಒಬ್ಬ ಶ್ರೀಮಂತ ಉದ್ಯಮಿ ಖಂಡಿತ ಅಲ್ಲ, ನನ್ನ ಸ್ವಾಭಿಮಾನವನ್ನು ಗೆದ್ದುಕೊಂಡಂತಹ ಒಬ್ಬ ತಾಯಿಯಾಗಿ ನಿಂತಿದ್ದೆ. ಇದರಿಂದ ಒಂದು ಒಳ್ಳೆಯ ಸಂದೇಶ ಕಲಿಬೇಕು ಎಲ್ಲರೂ ಕೂಡ. ವಯಸ್ಸಾದ ತಂದೆ ತಾಯಿ ಅಥವಾ ಯಾರಾದರೂ ಆಗಲಿ ಮನೆಯ ಕಸ ಅಲ್ಲ, ಅವರು ಅನುಭವದ ಕಣಜಗಳು. ಅವರನ್ನು ಕಡೆಗಣಿಸುವವರು ಒಂದು ದಿನ ತಮ್ಮದೇ ಆದ ಕರ್ಮ ಫಲವನ್ನು ಉಣಲೇಬೇಕಾಗುತ್ತದೆ. ಧನ್ಯವಾದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯವೇನು, ಈ ಕತೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಸಿಂಪಲ್ ಆಗಿ ಕಮೆಂಟಲ್ಲಿ ತಿಳಿಸ್ತೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಶನ್ ಆನ್ ಮಾಡಿ.